ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಎಲ್ರಿಗೂ ಪ್ರಾಬ್ಲಮ್ ಏನು ಅಂತ ಅಂದರೆ, ಬಿಗಿನರ್ಸ್ಗೆ ನಾನು ಹೇಳ್ತಾ ಇರೋದು, ಫಸ್ಟ್ಗೆ ಸ್ಯಾರಿ ಡ್ರೇಪಿಂಗ್ ಕಲಿಯೋದು ತುಂಬ ಕಷ್ಟ ಅಂತ ಅಂದ್ಕೊಂಡಿರ್ತಾರೆ. ಆ ಸ್ಯಾರಿ ಡ್ರೇಪ್ ಮಾಡ್ಕೊಳ್ಳೋಕ್ಕೆ ಬರಲ್ಲ ಅಂತ ಅಂತಿರ್ತಾರೆ. ಅದರಲ್ಲೂ ಎಸ್ಪೆಷಲಿ ರೇಷ್ಮೆ ಸ್ಯಾರಿ ಅಂತೂ ನನಗೆ ಬರೋದೇ ಇಲ್ಲ ಅಂತ ಎಷ್ಟೊಂದು ಜನ ಹೇಳ್ತಿರ್ತಾರೆ. ಆ್ಯಕ್ಚುಲಿ ನಮ್ಮ ಕ್ಲೈಂಟ್ಸ್ ಕೂಡ ಹೇಳ್ತಿರ್ತಾರೆ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಸ್ಯಾರಿ ಡ್ರೇಪಿಂಗ್ ವಿಡಿಯೋನ ಹಾಕೋಣ. ಬಿಗಿನರ್ಸ್ಗೆ ಹೆಂಗೆ ಈಸಿ ಮೆಥಡಾಗಿ ನೀವು ನಿಮ್ಮ ತಲೆಗೆ ಹೋಗಬೇಕು ಈಸಿಯಾಗಿ, ಆ ರೀತಿಯಾಗಿ ನಾನು ಈ ಒಂದು ಮೆಥಡ್ನ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ, ನಿಮಗೆ ಒಂದು ಒಳ್ಳೆ ಹೆಲ್ಪ್ಫುಲ್ ವಿಡಿಯೋ ಅಂತಲೇ ಹೇಳ್ಬೋದು. ನೀವು ಆಲ್ರೆಡಿ ಸ್ಯಾರಿ ಡ್ರೇಪಿಂಗ್ ಮಾಡೋಕ್ಕೆ ಬರೋರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಯಾಕಂತಂದರೆ ಕೆಲವೊಂದು ಟಿಪ್ಸ್ ನಿಮಗೆ ಈಸಿ ಮೆಥಡ್ ಆಗಿ ನಿಮಗೆ ತಲೆಗೆ ಹೋಗುತ್ತಲ್ವ. ಸೊ ಅವಾಗ ನಿಮಗೆ ಇನ್ನೂ ಈಸಿಯಾಗಿ ವೇರ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ರೇಷ್ಮೆ ಸ್ಯಾರಿನ ಈಸಿಯಾಗಿ ಹೆಂಗೆ ಉಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇನ್ನು ವಿಡಿಯೋ ನೋಡೋಣ ಬನ್ನಿ. ಫಸ್ಟು ಸ್ಯಾರಿಯಲ್ಲಿ ಪಲ್ಲು ಪಾರ್ಟ್ ಎಲ್ಲಿ ಬರುತ್ತೆ ಮತ್ತು ನಾವು ಸ್ಟಾರ್ಟಿಂಗ್ ಪಾರ್ಟ್ ಎಲ್ಲಿ ಬರುತ್ತೆ ಅನ್ನೋದನ್ನು ಫಸ್ಟ್ ನಾವು ನೋಡ್ಕೋಬೇಕು. ಸೊ ಬಿಗಿನರ್ಸ್ಗೆ ಆಗಿರೋದ್ರಿಂದ ನಾನು ಪ್ರತಿಯೊಂದು ಹೇಳ್ತಾ ಇದ್ದೀನಿ ನೋಡಿ. ಇದು ಫಸ್ಟ್ಗೆ ನಾವು ಸಿಕ್ಕಿಸ್ಕೊತೀವಲ್ಲ ಆ ಪಾರ್ಟ್, ಇದು ಟಕ್ ಮಾಡ್ಕೊಳ್ಳೋದು. ಇದು ಪಲ್ಲು ಪಾರ್ಟು ನೋಡಿ. ಪಲ್ಲು ಪಾರ್ಟ್ ನಿಮ್ಗೆ ಗೊತ್ತಾಗುತ್ತಲ್ವ ಪಲ್ಲು ಯಾವುದು ಅಂತ. ಪಲ್ಲು ಒಂದು ಗೊತ್ತಾದರೆ ಸಾಕಾಗುತ್ತೆ. ಮತ್ತು ನೋಡಿ, ಪಲ್ಲು ಪಾರ್ಟಲ್ಲಿ ನೀವು ಹಿಂಗೆ ಇಟ್ಬಿಟ್ಟು ನೋಡಿ ಯಾವುದು ಮೇಲೆ ಬರುತ್ತೆ ಯಾವುದು ಕೆಳಗೆ ಬರುತ್ತೆ ಅಂತ. ಸೊ ಆವಾಗ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಪ್ಲೀಟ್ಸ್ ಮಾಡೋದು. ನೋಡಿ, ಈ ರೀತಿಯೇ ಪ್ಲೀಟ್ಸ್ ಬರೋದಲ್ವಾ. ಸೊ ಇದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ನೀವು ಪ್ಲೀಟ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಪಲ್ಲು ಪಾರ್ಟಲ್ಲಿ ಈಗ ಪ್ಲೀಟ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನೀವು ಆಲ್ರೆಡಿ ನೋಡಿದ್ದೀರಾ ಅಲ್ವಾ, ನಾನು ನಿಮಗೆ ತೋರಿಸೋದ್ನಲ್ವ ಮೇಲ್ಗಡೆ ಯಾವುದು ಕೆಳಗಡೆ ಯಾವುದು ಅಂತ. ಫೋಲ್ಡಿಂಗ್ ನಿಮಗೆ ಗೊತ್ತಾಗುತ್ತೆ. ಆ ರೀತಿ ಇಟ್ಕೊಂಡು ಅದೇ ರೀತಿ ಫೋಲ್ಡ್ ಮಾಡಿ ನೋಡಿ ಎಷ್ಟು ನೀಟಾಗಿ ಫೋಲ್ಡ್ ಆಗ್ತಿದೆ ಅಂತ. ಫೋಲ್ಡ್ ಆದಮೇಲೆ ನೀವು ಅಲ್ಲೊಂದು ಪಿನ್ ಹಾಕೊಂಬಿಡಿ ಫಸ್ಟು ಸ್ಟಾರ್ಟಿಂಗು. ನಾನು ಇಲ್ಲಿ ಯಾರ ಹೆಲ್ಪು ಇಲ್ಲದೆ ನಾವೇ ಹೇಗೆ ಡ್ರೇಪ್ ಮಾಡ್ಕೊಳ್ಳೋದು ಪರ್ಫೆಕ್ಟಾಗಿ ರೇಷ್ಮೆ ಸೀರೆನ ಅಂತ ನಾನು ತೋರಿಸ್ತಾ ಇದ್ದೀನಿ. ಬಿಗಿನರ್ಸ್ಗೂ ಯೂಸ್ಫುಲ್ ಆಗುತ್ತೆ, ಮತ್ತು ನೀವು ಆಲ್ರೆಡಿ ಸ್ಯಾರಿ ಉಡ್ತೀರ ಅಲ್ವಾ ಅವ್ರಿಗೂ ಕೂಡ ಈ ಒಂದು ಟಿಪ್ ಯೂಸ್ ಆಗುತ್ತೆ. ನೋಡಿ, ಈ ರೀತಿ ಕ್ಲಿಪ್ಪನ್ನ ನೀವು ಯಾವುದಾದ್ರೂ ಒಂದು, ಇವಾಗ ನಾನು ಚೇರ್ಗೆ ಹಾಕ್ಕೊಂಡಿದ್ದೀನಿ, ನಿಮಗೆ ಏನು ಸಿಗುತ್ತೋ ಅದಕ್ಕೆ ಏನು ಕಂಫರ್ಟ್ ಇರುತ್ತೋ ಆ ಕ್ಲಿಪ್ ಹಾಕ್ಕೊಂಡು ನೋಡಿ ಈ ರೀತಿ ಪ್ಲೀಟ್ಸ್ನ ನೀಟಾಗಿ ಈ ರೀತಿ ಜೋಡಿಸ್ಕೊಳ್ಳಿ. ಈ ರೀತಿ ಜೋಡಿಸ್ಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಈ ರೀತಿ ಫಸ್ಟು ಪಲ್ಲು ಪ್ಲೀಟ್ನ ನಾವು ನೀಟಾಗಿ ರೆಡಿ ಮಾಡ್ಕೊಂಬಿಟ್ರೆ ನಮಗೆ ಸ್ಯಾರಿ ಉಡೋದು ತುಂಬ ಈಸಿ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ನಿಮಗೆ ಎಷ್ಟು ಆಗುತ್ತೆ ಪ್ಲೀಟ್ಸು ಒಂದು ಸ್ವಲ್ಪ ಅಷ್ಟಕ್ಕೆ ನೀವು ಮಡ್ಚ್ಕೊಂಡು ಫೋಲ್ಡ್ ಮಾಡಿದ್ದೀರಲ್ವ, ಆ ಫೋಲ್ಡ್ಗೆ ಪಿನ್ ಹಾಕಿ ನೆಕ್ಸ್ಟು ಇನ್ನೂ ನಿಮಗೆ ಇವಾಗ ಅಷ್ಟುದ್ದ ಸಾಕಾಗಲ್ಲ, ಇನ್ನೂ ಪಲ್ಲು ಬೇಕಲ್ವಾ. ಸೊ ಅದಕ್ಕೆ ಇವಾಗ ನೀವು ಒಂದೇ ಸರಿ ನಿಮ್ಗೆ ಎಷ್ಟುದ್ದ ಬೇಕೋ ಅಷ್ಟುದ್ದನೂ ಮಾಡ್ಕೊಂಬಿಟ್ರೆ ಮಧ್ಯದಲ್ಲಿ ಪ್ಲೀಟ್ಸು ಆ ಕಡೆ ಈ ಕಡೆ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪನೇ ತಗೊಂಡು ಈ ರೀತಿ ಫೋಲ್ಡಿಂಗ್ನ ನೀಟಾಗಿ ಜೋಡಿಸ್ಕೊಂಡು ಪಿನ್ ಹಾಕ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನೀಟಾಗಿ ಕೂರುತ್ತೆ ಪಲ್ಲು. ನೋಡಿ, ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅದೇ ರೀತಿ ಟಿಪ್ಸ್ನ ಫಾಲೋ ಮಾಡಿ. ನೀವು ಒಂದು ಸರಿ ಎಲ್ಲ ನೀವು ಜೋಡಿಸಿದ್ಮೇಲೆ ಒಂದು ಸರಿ ಕೈಯಲ್ಲಿ ನಾನು ಮಾಡಿದ್ನಲ್ವ ಆ ರೀತಿ ಪ್ರೆಸ್ ಮಾಡಿಕೊಂಡು ಮಾಡಿ ಆಮೇಲೆ ಪಿನ್ ಹಾಕ್ಕೊಳ್ಳಿ. ಯಾಕಂದರೆ ಹಂಗೆ ಪರ್ಫೆಕ್ಟಾಗಿ ಕೂರುತ್ತೆ. ಈಗ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಎಷ್ಟುದ್ದ ಬೇಕು ಅಂತ. ನೋಡಿ, ಈಗ ನಾನು ಚೆಕ್ ಮಾಡ್ತೀನಿ ಅಲ್ವಾ, ನೋಡಿ ನನಗೆ ಇಷ್ಟುದ್ದ ಸಾಕು ಪಲ್ಲು. ಸೊ ಇಷ್ಟುದ್ದ ಪಲ್ಲು ಸಾಕಲ್ವಾ. ಸೊ ಇವಾಗ ಇದನ್ನು ನಾವು ಪಲ್ಲು ಪ್ಲೀಟಿಂಗ್ ಮುಗೀತು. ಈಗ ನೆಕ್ಸ್ಟು ನೋಡ್ಕೊಂಡ್ವಿ ಅಲ್ವಾ, ಫಸ್ಟೇ ನೋಡ್ಕೋಬೇಕು. ಯಾಕಂತ ಅಂದರೆ ನಿಮಗೆ ಒಂದೊಂದು ಸರಿ ಏನಾದರೂ ಕಡಿಮೆ ಉದ್ದ ಮಾಡ್ಕೊಂಬಿಟ್ರೆ ಮತ್ತೆ ನಿಮಗೆ ಡಬಲ್ ಕೆಲಸ ಆಗಿಬಿಡುತ್ತೆ. ಸೊ ಅದಕ್ಕೆ ಪಲ್ಲುದು ಕೆಲಸನ ಫಸ್ಟ್ ಮುಗಿಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಿ. ನೋಡಿ, ಈಗ ನೀವು ಫಸ್ಟ್ ಸ್ಟಾರ್ಟಿಂಗು ಯಾವ ರೀತಿ ಟಕ್ ಮಾಡಬೇಕು ಅಂದರೆ, ಬಲಗಾಲು ಇರುತ್ತಲ್ವ ಆ ಬಲಗಾಲಲ್ಲಿ ಕರೆಕ್ಟಾಗಿ ಅರ್ಧಕ್ಕೆ ನೀವು ಟಕ್ ಮಾಡಿ. ಆವಾಗ ನಿಮಗೆ ನೀಟಾಗಿ ಗೊತ್ತಾಗುತ್ತೆ, ಮೆಜರ್ಮೆಂಟ್ಸು ಎಲ್ಲ ನೀಟಾಗಿ ಕೂರುತ್ತೆ. ಬಲಗಾಲಿಂದ ಅರ್ಧಕ್ಕೆ, ಬಲಗಾಲು ಬರುತ್ತಲ್ವ ಆ ಒಂದು ಅರ್ಧಕ್ಕೆ ನೀವು ಟಕ್ ಮಾಡಿ ನೋಡಿ ಈ ರೀತಿ. ಮತ್ತು ಸೀರೆನ ನೀಟಾಗಿ ನೀವು ಫೋಲ್ಡ್ ಮಾಡಬೇಕು. ಇಲ್ಲ ಅಂತ ಅಂದರೆ ನೀವು ದಪ್ಪ ಕಾಣಿಸ್ತೀರ, ಹೆಂಗಂದ್ರೆ ಹಂಗೆ ಫೋಲ್ಡ್ ಮಾಡಿದ್ರೆ. ನೋಡಿ, ಈಗ ಫಸ್ಟ್ ನಾನು ಈ ರೀತಿ ಫಸ್ಟ್ ಮುಂದೆ ತಗೊಂಡು ಈಗ ನೋಡಿ ನಾನು ಯಾವುದೇ ರೀತಿ ಸುಕ್ಕ ಆಗದೆ ಇರೋ ರೀತಿ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ನಾನು ಈ ರೀತಿ ನೀಟಾಗಿ ಒಳಗಡೆ ನಾನು ಸಿಗಿಸ್ಕೊತಾ ಇದ್ದೀನಿ ಸ್ಯಾರಿನ. ಈ ರೀತಿ ಸಿಗಿಸ್ಕೊಂಡು ಇವಾಗ ಸ್ವಲ್ಪ ಒಂಚೂರು ಹಿಂಗೆ ಮುಂದಕ್ಕೆ ನಾವು ಇವಾಗ ನೆರಿಗೆ ಹಾಕೋದಕ್ಕೆ ಬೇಕಲ್ವಾ ಅಷ್ಟು. ಈಗ ನಾನು ಜಸ್ಟ್ ರಫಾಗಿ ಸಿಗಿಸ್ಕೊತಾ ಇದ್ದೀನಿ. ಯಾಕಂತ ಅಂದರೆ ನಾವು ಆಲ್ರೆಡಿ ಪ್ಲೀಟ್ ಮಾಡಿರುವಂಥ ಪಲ್ಲು ಇದೆಯಲ್ಲ ಆ ಪಲ್ಲುನ ನಾವು ನೀಟಾಗಿ
ಈಗ ಪಿನ್ ಮಾಡಬೇಕಲ್ವಾ, ಸೊ ಅದಕ್ಕೋಸ್ಕರ ನೋಡಿ ಪಲ್ಲುವು ಈ ರೀತಿ ಹಿಂದೆಯಿಂದ ತಗೊಂಡು ಈಗ ನಮಗೆ ಎಲ್ಲಿ ಪಿನ್ ಮಾಡಬೇಕೋ ಅಲ್ಲಿ ನೀಟಾಗಿ ಪಿನ್ ಮಾಡಬೇಕು. ಪಿನ್ ಮಾಡೋದಕ್ಕೂ ಮುಂಚೆ ನೋಡಿ ನೀವು ಮುಂದೆಗಡೆ ಪ್ಲೀಟ್ಸ್ನ ಸರಿ ಮಾಡ್ಕೊಳ್ಳಿ. ನಾವು ಪ್ಲೀಟ್ಸ್ ಮಾಡಿರೋದು ಪಿನ್ ಹಾಕಿರೋದು ಇರುತ್ತಲ್ವ, ಸೊ ಇಲ್ಲಿ ಮುಂದೆ ನಿಮಗೆ ನೀಟಾಗಿ ಯಾವ್ಯಾವ ಪ್ಲೀಟ್ಸ್ ಎಲ್ಲೆಲ್ಲಿ ಬರಬೇಕೋ ಅಲ್ಲಲ್ಲಿ ನೀಟಾಗಿ ಹಿಂಗೆ ಫೋಲ್ಡ್ ಮಾಡಿಕೊಂಡು ನೀವು ಒಂದೇ ಸರಿ ಪಿನ್ ಹಾಕ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಇಲ್ಲ ಪಿನ್ ಹಾಕ್ಬಿಟ್ರೆ ಆಮೇಲೆ ಮತ್ತೆ ಅದೆಲ್ಲ ಮಾಡೋದು ಕಷ್ಟ ಆಗುತ್ತೆ ಅಲ್ವಾ, ಸೊ ಅದಕ್ಕೆ ಒಂದೊಂದಾಗಿ ಪ್ರೊಸೀಜರ್ನ ಮುಗಿಸ್ಕೊಂಡು ಬನ್ನಿ. ಈಗ ನೋಡಿ ಇಲ್ಲಿ ಪಿನ್ ಹಾಕ್ಕೊಂಡ್ರೆ ಈಗ ಪಲ್ಲು ಪಾರ್ಟ್ ಮುಗಿದೋಗುತ್ತೆ ಪಲ್ಲುದು. ಇನ್ನು ನೆಕ್ಸ್ಟು ಈಗ ಪ್ಲೀಟ್ಸ್ ಹಾಕ್ಕೊಳ್ಳೋದು. ಸೆಂಟರ್ ಪ್ಲೀಟ್ಸ್ ಯಾವ ರೀತಿ ಹಾಕಬೇಕು ಅಂದರೆ ಫಸ್ಟ್ ನೋಡಿ ಈ ರೀತಿ ಸ್ಯಾರಿನ ನೀವು ಪಲ್ಲು ಹಾಕ್ಕೊಂಡ್ಮೇಲೆ ಹಿಂಗೆ ಹಿಂದೆಯಿಂದ ತಗೊಂಡು ನೋಡಿ ಈ ರೀತಿ ನೀವು ಪಿನ್ ಹಾಕ್ಕೋಬೇಕು ಫಸ್ಟು. ನಾನು ಇದು ಬಿಗಿನರ್ಸ್ಗೆ ಈಸಿ ಆಗೋ ಥರ ಹೇಳ್ಕೊಡ್ತಾ ಇದ್ದೀನಿ. ನಾನು ಪ್ರೊಫೆಷ್ನಲಾಗಿ ಫುಲ್ ಪ್ರೊಫೆಷ್ನಲಾಗಿ ಏನು ಹೇಳ್ಕೊಡ್ತಿಲ್ಲ, ನಿಮ್ಗೆ ಈಸಿಯಾಗಿ ಅರ್ಥ ಆಗಬೇಕು ಮತ್ತು ಪರ್ಫೆಕ್ಟಾಗೂ ಸ್ಯಾರಿ ಡ್ರೇಪಿಂಗ್ ಬರಬೇಕು. ನೋಡಿ ಈ ರೀತಿ ಪ್ಲೀಟ್ಸ್ ಹಾಕೋವಾಗ ಫಸ್ಟ್ ಪ್ಲೀಟು ದೊಡ್ಡದಾಗಿ ಹಾಕ್ಕೊಳ್ಳಿ, ಆಮೇಲೆ ಹಾಕೊಳ್ಳೋ ಅಂಥ ಪ್ಲೀಟ್ಸ್ ಎಲ್ಲನೂ ಆ ಪ್ಲೀಟ್ಸ್ಗಿಂತ ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಳ್ಳಿ. ಹಿಂಗೆ ಮಾಡೋದ್ರಿಂದ ನಿಮಗೆ ಈಗ ಫಸ್ಟ್ ಪ್ಲೀಟು ಆ ಕಡೆ ಈ ಕಡೆ ಹೋಗಲ್ಲ, ನೀಟಾಗಿ ಕೂರುತ್ತೆ ಮತ್ತು ನೆರಿಗೆ ಕೂಡ ಜಾಸ್ತಿ ಬರುತ್ತೆ. ಸೊ ಈ ರೀತಿ ಮಾಡಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ನೀವು ನೆರಿಗೆಗೆ ನೀವು ಪಿನ್ ಹಾಕ್ಕೊಳ್ಳಿ. ಜಸ್ಟ್ ಎಲ್ಲ ಒಂದೇ ಕಡೆ ಇಟ್ಬಿಟ್ಟು ನೀವು ಪಿನ್ ಹಾಕಬೇಡಿ, ಜಸ್ಟ್ ಹಾಫ್ ಇಂಚ್ ಸ್ಪ್ರೆಡ್ ಮಾಡಿಕೊಂಡು ನೋಡಿ ನೆರಿಗೆ ಒಂದು ನೆರಿಗೆಯಿಂದ ಒಂದು ನೆರಿಗೆಗೆ ಡಿಫ್ರೆನ್ಸ್ ಕಾಣಬೇಕು. ನಿಮಗೆ ಕಾಣುತ್ತಿರ್ಬೋದಲ್ವ, ನೋಡಿ ನಾನು ಇಲ್ಲಿ ಇಟ್ಕೊಂಡಿದ್ದೀನಲ್ಲ ಒಂದು ನೆರಿಗೆಯಿಂದ ಒಂದು ನೆರಿಗೆಗೆ ಹಾಫ್ ಇಂಚ್ ಡಿಫ್ರೆನ್ಸ್ ಇಟ್ಕೊಂಡು ಅಲ್ಲಿ ಪಿನ್ ಹಾಕಿಬಿಟ್ಟು ಒಳಗೆ ಸಿಗಿಸ್ಕೊಳ್ಳಿ. ಇನ್ನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರುತ್ತಲ್ವ ಆ ಒಂದು ಫ್ಯಾಬ್ರಿಕ್ನ ನೀಟಾಗಿ ಹಿಂದೆ ಹೆಂಗಂದ್ರೆ ಹೆಂಗೆ ಸಿಗಿಸ್ಕೋಬೇಡಿ, ಹೆಂಗಂದ್ರೆ ಹೆಂಗೆ ಸಿಗಿಸ್ಕೊಂಡ್ರೆ ಮತ್ತು ನೀವು ದಪ್ಪ ಕಾಣಿಸ್ತೀರ. ಸೊಂಟ ಹತ್ರ ಎಲ್ಲ ಸ್ವಲ್ಪ ದಪ್ಪ ಇರೋ ಥರ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಫೋಲ್ಡ್ ಮಾಡಿ ಸಿಗಿಸ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಫೋಲ್ಡ್ ಮಾಡಿ ಸಿಗಿಸ್ಕೊಂಡು ಈಗ ನೀಟಾಗಿ ಸ್ಯಾರಿನ ಸರಿ ಮಾಡ್ಕೊಳ್ಳಿ. ಈಗ ಓವರಾಲ್ ಲುಕ್ ಹೇಗಿದೆ ಅಂತ ಹೇಳಿಬಿಟ್ಟು ನಾನೀಗ ತೋರಿಸ್ತೀನಿ. ನೋಡಿ ಈ ರೀತಿ ಕಾಣುತ್ತೆ ಫುಲ್ಲು ಓವರಾಲ್ ಲುಕ್ಕು ಎಷ್ಟು ನೀಟಾಗಿ. ನೋಡಿ ಸ್ಯಾರಿ ಏನು ನಾವು ಉಟ್ಟಿದ್ರೂ ಕೂಡ ಎಷ್ಟು ಕಂಫರ್ಟಾಗಿದೆ. ನಾನು ಏನೋ ಸ್ಯಾರಿ ಉಟ್ಟಿದ್ದೀನಿ ಅನ್ನೋ ಫೀಲ್ ಇಲ್ಲ. ಆರಾಮ್ಸೆ ನೀವು ಎಷ್ಟೊತ್ತು ಬೇಕಾದರೂ ಇರ್ಬೋದು. ಸ್ಯಾರಿ ಡ್ರೇಪಿಂಗ್ ಒಂದು ಪರ್ಫೆಕ್ಟಾಗಿದ್ದರೆ ನೀವು ಎಷ್ಟೊತ್ತು ಬೇಕಾದರೂ ಸ್ಯಾರಿಯಲ್ಲಿರ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚು ಮೇಕಪ್ ಟಿಪ್ಸ್, ಸ್ಯಾರಿ ಡ್ರೇಪಿಂಗ್ ಟಿಪ್ಸ್ ಮತ್ತು ಕಾಮಿಡಿ ವಿಡಿಯೋಸ್, ವ್ಲಾಗ್ಸ್, ಈ ಒಂದು ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಕೂಡ ನಾನು ಹಾಕ್ತಾ ಇರ್ತೀನಿ. ಈ ಎಲ್ಲ ವಿಡಿಯೋಸ್ಗಾಗಿ ನೀವು ನೋಡಬೇಕು ಅಂತ ಅಂದರೆ ಮತ್ತು ನಿಮಗೆ ಯಾವ ರೀತಿಯಾದಂಥ ವಿಡಿಯೋಸ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.